ನಮ್ಮೆಲ್ಲ ಸಮಸ್ತ ಕನ್ನಡಿಗರಿಗೂ ಇರ್ಫಾನ್ ಅಫಿಷಿಯಲ್ ಮ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಈಗಿನ ಕಾಲ ಹೇಗಿದೆ ಅಂತ ಹೇಳಿದರೆ, ಈಗ ಇನ್ಸ್ಟಾಗ್ರಾಮ್ ಆಗಿರ್ಬಹುದು ಅಥವಾ ಫೇಸ್ಬುಕ್ ಆಗಿರ್ಬಹುದು, ಇನ್ನಿತರ ಜಾಲತಾಣಗಳಲ್ಲಿ ಬರುವಂತಹ ವಿಡಿಯೋಗಳು, ಫೋಟೋಗಳನ್ನು ಅವಲಂಬಿಸಿ ಜನರು ತಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಳಲು ಆರಂಭಿಸ್ತಾರೆ. ಯಾಕಂತ ಹೇಳಿದ್ರೆ, ಆ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಅಲ್ಲಿ ಬರುವಂತಹ ವಿಡಿಯೋಗಳು, ಫೋಟೋಗಳು ತಮ್ಮ ಒಂದು ಉತ್ತಮ ಗಳಿಗೆಗಳನ್ನ ಮಾತ್ರ ತೋರಿಸ್ತದೆ. ಆ ಉತ್ತಮ ಗಳಿಗೆಗಳಿಗೆ ಬಲಿಯಾಗ್ತಾ ಇರುವುದು ನಮ್ಮ ಜನ. ಅದನ್ನ ನಾವು ಮೊದಲು ತಿಳ್ಕೊಳ್ಬೇಕಾಗಿದೆ. ಯಾಕಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಅವರು ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಈ ರೀಲ್ಗಳಲ್ಲಿ, ಫೋಟೋಗಳಲ್ಲಿ ಬರುವವರು ತಮ್ಮ ಉತ್ತಮ ಗಳಿಗೆಗಳನ್ನ ಮಾತ್ರ ಶೂಟ್ ಮಾಡ್ತಾರೆ. ಈಗ ಒಂದು ಫೋಟೋ ಕ್ಲಿಕ್ ಮಾಡ್ಬೇಕಂತ ಹೇಳಿದ್ರೆ ಹಲವಾರು ಫೋಟೋಗಳನ್ನ ಕ್ಲಿಕ್ ಮಾಡ್ತಾರೆ. ಹಾಗಾಗಿ ಆ ಹಲವಾರು ಫೋಟೋಗಳಲ್ಲಿ ಒಂದು ಫೋಟೋವನ್ನ ಸೆಲೆಕ್ಟ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿಯೋ ಅಥವಾ ಫೇಸ್ಬುಕ್ ಅಲ್ಲಿಯೋ ಹಾಕ್ಬಿಡ್ತಾರೆ. ಅದನ್ನ ನೋಡಿ ಬಲಿ ಆಗ್ತಾ ಇರುವಂತಹದ್ದು ನಮ್ಮ ಜನ. ಆಗ ನಾವೇನ್ ಮಾಡ್ತೀವಿ, ಅವನು ಆ ತರ ಬೆಳಿತಾ ಇದೆ, ನಾನು ಕೂಡ ಆ ರೀತಿ ಆಗ್ಬೇಕು, ನಾನು ಕೂಡ ಅದೇ ರೀತಿ ಆಗ್ಬೇಕು, ಅವನಲ್ಲಿ ಐಫೋನ್ ಇದೆ, ನಾನು ಕೂಡ ಐಫೋನ್ ತೆಗಿಬೇಕು, ಈ ರೀತಿಯ ಒಂದು ಹುಚ್ಚು ಚಿಂತನೆಗಳನ್ನ ಹೊಂದಿರ್ತಾರೆ. ಈಗ ಕೆಲವರು ಹೇಗೆ ಇರ್ತಾರೆ ಅಂದ್ರೆ, ಜನರನ್ನು ನಂಬಿಸ್ಬೇಕಂತ ಏನೆಲ್ಲ ಸರ್ಕಸ್ ಮಾಡ್ತಾರೆ. ಈಗ ಫೋಟೋದಲ್ಲಿ ಆಗಿರ್ಬಹುದು, ವಿಡಿಯೋದಲ್ಲಿ ಆಗಿರ್ಬಹುದು, ರೀಲ್ಸ್ ಅಲ್ಲಿ ಆಗಿರ್ಬಹುದು, ಯೂಟ್ಯೂಬ್ ಅಲ್ಲಿ ಆಗಿರ್ಬಹುದು. ಯೂಟ್ಯೂಬ್ ಅಲ್ಲಿ ನಾವು ನೋಡುದಾದ್ರೆ, ಮೊನ್ನೆ ಅಷ್ಟೇ ನನಗೆ ಒಂದು ವಿಡಿಯೋ ನೋಡಿದೆ. ಈಗ ಟಿವಿಕೆ ಪಕ್ಷ ಇದೆಯಲ್ಲ, ವಿಜಯ್ ಅವರದ್ದು, ಅವರ ಪಕ್ಷ ಬಂದ ನಂತರ ಮೂವರು ಪೊಲೀಸ್ ಅವರು ಮಾತಾಡ್ತಾ ಇರ್ತಾರೆ. ಯಾವಾಗ ಪ್ರೆಸ್ ಮೀಟ್ ಆಗುವಾಗ ಮಾತಾಡಿ ನಗಾಡ್ತಾರೆ ಅವರು. ಬಟ್ ಅಲ್ಲಿ ಏನಾಗ್ತಿರಲ್ಲ, ಪ್ರೆಸ್ ಮೀಟ್ ಆಗ್ತಿರಲ್ಲ, ಬಟ್ ಅದಕ್ಕೆ ರೆಡಿ ಆಗ್ತಾ ಇರ್ತದೆ. ಆಗ ಅವರು ನಗಾಡಿದ್ದಾರೆ. ಅದನ್ನ ವಿಡಿಯೋ ಮಾಡಿ ಇವರು ಏನು ಮಾಡಿದ್ದಾರೆ, ಯಾವುದೋ ಒಂದು ಸೆನ್ಸಿಟಿವ್ ವಿಷಯ ಇದ್ದಾಗ ಇವರು ನಗಾಡಿದ್ದಾರೆ, ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ ವಿಜಯ್ ಅವರು ಅಂತ ಅಲ್ಲಿ ಹೆಡ್ಲೈನ್ ಹಾಕಿಬಿಡ್ತಾರೆ. ಅದನ್ನ ಎಲ್ಲರೂ ನಂಬ್ತಾರೆ. ಆಲ್ಮೋಸ್ಟ್ ನಾನು ಕೂಡ ನಂಬಿದ್ದೀನಿ. ಬಟ್ ಅಲ್ಲಿ ಆದದ್ದೇನು, ಅಲ್ಲಿ ರಿಯಲ್ ಆಗಿ ಏನು ವಿಜಯ್ ಅವರವರನ್ನೇನು ಸಸ್ಪೆಂಡ್ ಮಾಡಿಲ್ಲ, ಬಟ್ ಇವರೇನು ತೋರಿಸ್ತಾರೆ, ನಮ್ಗೆ ಸಸ್ಪೆಂಡ್ ಮಾಡಿದ್ದಾರೆ ಅಂತ ಫೇಕ್ ನ್ಯೂಸ್ ಕ್ರಿಯೇಟ್ ಮಾಡ್ತಾರೆ ಮತ್ತು ವ್ಯೂಸ್ ಅನ್ನ ಪಡಿತಾರೆ. ಈ ರೀತಿಯೆಲ್ಲ ಆಗ್ತಾ ಇರುವಂತಹ ಈ ಒಂದು ಸೊಸೈಟಿ, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಅದರ ಬಲೆಗೆ ನಾವು ಬೀಳ್ಬಾರ್ದು ಅಂತ ನನ್ನ ಒಂದು ಹೇಳುವ ಒಂದು ಉದ್ದೇಶ ಸ್ನೇಹಿತರೆ. ಯಾಕಂತ ಹೇಳಿದ್ರೆ, ಈಗ ನೀವು ನೋಡ್ಬೇಕು, ಒಬ್ಬ ವ್ಯಕ್ತಿ ಅವನು ತಮ್ಮ ಉತ್ತಮ ಗಳಿಗೆಗಳನ್ನ ಒಂದು ಶೂಟ್ ಎಲ್ಲ ಮಾಡಿ ನಿಮ್ಮ ಮುಂದೆ ತರ್ತಾನೆ. ಅದನ್ನ ನೀವೇನ್ ಮಾಡ್ತೀರಾ, ನೋಡ್ತೀರಾ, ಅದಕ್ಕೆ ಲೈಕ್ ಮಾಡ್ತೀರಾ, ಕಮೆಂಟ್ ಮಾಡ್ತೀರಾ, ಅವರನ್ನ ಫಾಲೋ ಮಾಡ್ತೀರಾ, ನಂತರ ನೀವು ಅದೇ ರೀತಿ ಆಗ್ಬೇಕು ಅಂತ ಒಂದು ಕನಸನ್ನು ಇಟ್ಕೊಳ್ತೀರಾ. ಬಟ್ ಅವನ ಒಂದು ಪರಿಸ್ಥಿತಿ ಹೇಗೆ ಇರ್ತದೆ ಅಂತ ಹೇಳಿದ್ರೆ, ಅವನು ಆ ತೋರಿಸುವಂತಹ ಎಲ್ಲಾ ವಿಷಯಗಳು ಅವನಲ್ಲಿ ಇರುವುದಿಲ್ಲ. ಅವನು ಜಸ್ಟ್ ನಿಮ್ಗೆ ತೋರಿಸ್ಬೇಕಂತ ಮಾತ್ರ ಆ ಒಂದು ವಿಷಯಗಳನ್ನ ಕ್ರಿಯೇಟ್ ಮಾಡಿರ್ತಾನೆ. ನೀವು ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನೀವು ನೋಡಬಹುದು. ಈಗ ನನ್ನನ್ನೇ ಈಗ ಒಂದು ಎಕ್ಸಾಂಪಲ್ ಆಗಿ ತಕೊಳ್ಳಿ. ನಾನೀಗ ಈ ಮಿರರ್ ಉಂಟು, ಇಲ್ಲಿ ಗೋಡೆ ಸ್ವಲ್ಪ ಚೆನ್ನಾಗಿದೆ, ವಿಡಿಯೋ ಕ್ಲಾರಿಟಿ ಆಗಿದೆ, ಹೀಗೆಲ್ಲ ಮಾಡಿ ನಾನು ವಿಡಿಯೋ ಮಾಡ್ತಿದ್ದೀನಿ. ನನ್ನ ಪರಿಸ್ಥಿತಿ ಏನಂತ ನಿಮ್ಗೆ ಗೊತ್ತುಂಟಾ? ನಾನು ಇಲ್ಲಿ ನಿಮ್ಗೆ ಶೇರ್ ಮಾಡ್ತಾ ಇರೋದು ನನ್ನ ಉತ್ತಮ ಗಳಿಗೆಗಳನ್ನ ಮಾತ್ರ. ಬಟ್ ನನ್ನಲ್ಲಿರುವಂತಹ ದುಃಖ, ಬೇಸರ ಇದನ್ನ ನಾನು ಶೇರ್ ಮಾಡ್ಲಿಕ್ಕೆ ಇಷ್ಟಪಡಲ್ಲ. ಯಾಕಂತ ಹೇಳಿದ್ರೆ, ಇದನ್ನ ಶೇರ್ ಮಾಡಿದ್ರೆ ನನಗೆ ಲೈಕ್ ಅಂಡ್ ಕಾಮೆಂಟ್, ಸಬ್ಸ್ಕ್ರೈಬ್ ಯಾವುದು ಸಿಗಲ್ಲ. ಹೀಗೆ ಮಾಡಿದ್ರೆ ಮಾತ್ರ ನನಗೆ ಸಿಗ್ತದೆ. ಸೊ ನಾವಿಲ್ಲಿ ಬಲಿಯಾಗ್ತಾ ಇರುವುದು ಏನು, ಒಬ್ಬರ ಐಷಾರಾಮಿ ಜೀವನ ಏನಿದೆ ಅದನ್ನ ನಾವು ನೋಡಿ ಅದಕ್ಕೆ ನಾವು ಬಲಿಯಾಗ್ತಿದ್ದೇವೆ. ನನಗೂ ಆ ರೀತಿ ಆಗ್ಬೇಕು, ಈ ರೀತಿಯೆಲ್ಲ ಆಗುವಾಗ ಏನಾಗ್ತದೆ, ನಮಗೂ ಅಲ್ಲಿ ಅಸೂಯೆ ಹುಟ್ಟುತ್ತದೆ. ನಮ್ಗೂ ಅವ್ರ ರೀತಿ ಆಗ್ಬೇಕು, ಅವರನ್ನ ಮೆಟ್ಟಿ ನಾವು ಮುಂದೆ ಹೋಗ್ಬೇಕು ಅಂತ ಒಂದು ಅಸೂಯೆ ಬೆಳೀತದೆ ಸ್ನೇಹಿತರೆ. ಇದನ್ನೆಲ್ಲ ನಾವು ಏನ್ ಮಾಡ್ಬೇಕಂತ ಹೇಳಿದ್ರೆ, ಅದಕ್ಕೆಲ್ಲ ನಾವು ಗುಲಾಮರಾಗಿ ಹೋಗ್ಬಾರ್ದು. ಕೆಲವೊಂದು ವಿಡಿಯೋಗಳಿಗೆ ಮತ್ತು ಕೆಲವೊಂದು ಫೋಟೋಗಳಿಗೆ, ಯೂಟ್ಯೂಬ್ ನಲ್ಲಿ ಆಗಿರ್ಬೋದು, ಫೇಸ್ಬುಕ್ ನಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ನಲ್ಲಿ ಬರುವಂತಹ ಫೋಟೋ, ವಿಡಿಯೋ, ರೀಲ್ಸ್ ಗಳಿಗೆ ನಾವು ಬಲಿಯಾಗಬಾರ್ದು ಅಂತ ನನ್ನ ಹೇಳುವಂತಹ ಉದ್ದೇಶ ಸ್ನೇಹಿತರೆ. ನನ್ನಲ್ಲಿ ಒಂದು ಡಾಲ್ ಇದೆ. ಇದು ನೋಡಿ ಎಷ್ಟು ಸುಂದರವಾಗಿದೆ ಅಲ್ಲ ಈ ಡಾಲ್. ಬಟ್ ಈ ಡಾಲ್ ನಿಮ್ಗೆ ಈಗ ನೋಡುವಾಗ ಎಷ್ಟು ಚಂದಾಗಿ ಕಾಣ್ತಾ ಇಲ್ವಾ? ಬಟ್ ಇದರ ಪರಿಸ್ಥಿತಿ ಇಲ್ಲಿ ನೋಡಿ, ಹರಿದಿದೆ, ಒಂದು ಕಣ್ಣಿಲ್ಲ. ನಿಮ್ಗೆ ತೋರಿಸುವಾಗ ನಾವು ಹೇಗೆ ತೋರಿಸ್ತೀವಿ, ಇದು ನೋಡಿ ಎಷ್ಟು ಸುಂದರವಾಗಿದೆ ಅಂತ ನಾನು ತೋರಿಸಿಲ್ವಾ? ಬಟ್ ಇದರ ನಿಜ ರೂಪ ಹೇಗಿದೆ, ಹೀಗೆ ಎಲ್ಲ ಹರಿದೋಗಿದೆ. ಇದೇ ರೀತಿಯಾಗಿದೆ ನಮ್ಮ ಒಂದು ಜೀವನ ಕೂಡ. ಈ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಕೆಲವರ ಜೀವನ ಹಾಗೆ ಇರುವುದು. ಕೆಲವರಿಗೇನೆ ತುಂಬಾ ಜನ ಬಲಿಯಾಗುವುದು ಸ್ನೇಹಿತರೆ. ಇದನ್ನು ನಾವು ನಿಜವಾಗಿ ತಡಿಬೇಕು. ಈ ಸೋಷಿಯಲ್ ಮೀಡಿಯಾದ ಈ ಒಂದು ಸುಳ್ಳು ಜೀವನಕ್ಕೆ ನಾವು ಬಲಿಯಾಗಬಾರ್ದು ಸ್ನೇಹಿತರೆ. ಯಾಕಂತ ಹೇಳಿದ್ರೆ, ನಮ್ಮ ತಂದೆ ತಾಯಿ ಆಗಿರ್ಬೋದು, ನಮ್ಮನ್ನ ಕಷ್ಟಪಟ್ಟೆಲ್ಲ ಸಾಕ್ತಾರೆ. ಹೀಗೆ ಸಾಕ್ತಾ ಇರುವಾಗ ನಾವು ಅವರಲ್ಲಿ ಹೋಗಿ ಹೇಳುದು, ಅಮ್ಮ ಅವರು ಹಾಗೆ ಮಾಡಿದ್ದಾರೆ, ನಾವು ಹೀಗೆ ಮಾಡಿದ, ಅಪ್ಪ ದುಡ್ಡು ಬೇಕು ನನಗೆ, ಅವರು ಬೈಕ್ ತೆಗೆದಿದ್ದಾರೆ, ಯಾರ್ದೋ ಬೈಕ್ ಅದರ ಮುಂದೆ ನಿಂತು ಅವನು ಫೋಟೋ ತೆಗೆದಿದ್ದಾನೆ, ಅಥವಾ ಯಾರ್ದೋ ಒಬ್ಬ ಒಂದು ಕಾರು ಅದರ ಮುಂದೆ ನಿಂತು ಅವನು ಫೋಟೋ ತೆಗೆದಿದ್ದಾನೆ. ಬಟ್ ಇವನೋಗಿ, ಅಪ್ಪ ಅವನು ಫೋಟೋ ತೆಗೆದಿದ್ದಾನೆ, ನನಗೆ ಕೂಡ ಆ ರೀತಿ ಅವನು ಕಾರ್ ತೆಗೆದಿದ್ದಾನೆ, ನನಗೂ ಕೂಡ ಅದೇ ರೀತಿ ಕಾರ್ ಬೇಕು. ಅಮ್ಮ ಅವರು ಆ ಬ್ರ್ಯಾಂಡ್ ಇದು ವಾಚ್ ಹಾಕೊಂಡಿದ್ದಾರೆ, ನನಗೂ ಕೂಡ ಅದೇ ಬ್ರ್ಯಾಂಡ್ ಇದು ವಾಚ್ ಬೇಕು, ಅದಕ್ಕೆ ಕಾಸು ಬೇಕು.
ಈ ರೀತಿಯಲ್ಲ, ನಾವು ನಮ್ಮ ಒಂದು ಮಾನಸಿಕವಾಗಿ ನಾವು ಬದಲಾಗ್ತಾ ಇದ್ದೀವಿ. ನಾವು ಮಸ್ಟ್ ಆಗಿ ಇದನ್ನ ನಾವು ತಿಳ್ಕೊಂಡಿರ್ಬೇಕು ಸ್ನೇಹಿತರೆ. ಎಲ್ಲವೂ ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಬರುವುದು ಎಲ್ಲವೂ ನಿಜವಲ್ಲ. ನಾವು ಅದನ್ನು ನಮ್ಮ ತಲೆಯಲ್ಲಿ ತಗೊಳ್ಬೇಕು. ನಾವು ಎಲ್ಲವನ್ನು ಹೀಗೆ ನಂಬ್ತಾ ಹೋದ್ರೆ ನಮ್ಮ ಈ ಒಂದು ಕಾಲದಲ್ಲಿ ಜೀವಿಸ್ಲಿಕ್ಕೆ ತುಂಬಾ ಕಷ್ಟ. ಇದೊಂದು AI ಯುಗ. ಇದರಲ್ಲಿ ನಾವು ಈಗ ನೋಡೋದಾದ್ರೆ AI ಬಂದಿದೆಯಲ್ಲ, ಆಗ ನಾವೇನ್ ಮಾಡ್ತೀವಿ, ತುಂಬಾ ವಿಡಿಯೋಸ್ಗಳು ಹೇಗಾಗಿದೆ ಅಂದ್ರೆ AI ಕ್ರಿಯೇಟರ್ ಆಗಿರ್ತದೆ. ಹಾಗಾಗಿ ನಾವು ಎಲ್ಲವನ್ನು ನಂಬ್ತಾ ಹೋಗ್ಬಾರ್ದು. ಎಷ್ಟೋ ವಿಡಿಯೋಗಳು ಅದನ್ನ ನೋಡುವಾಗ ಏನಾಗ್ತದೆ, ಓ ಇದು ನಿಜ, ಇದು ರಿಯಾಲಿಟಿ ಅಂತ ಆಗ್ತದೆ. ಬಟ್ ಅದರಲ್ಲಿ ರಿಯಾಲಿಟಿ ಏನು ಇರುವುದೇ ಇಲ್ಲ, ಅದೆಲ್ಲ AI ಕ್ರಿಯೇಟರ್ ಆಗಿರ್ತದೆ. ಹಾಗಾಗಿ ನಾವು ಜಾಗರೂಕತೆಯಿಂದ ಇರಬೇಕು ಸ್ನೇಹಿತರೆ. ಇನ್ನು ಯಾರು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಷ್ಟ ಆದ್ರೆ ಲೈಕ್ ಬಟನ್ ಅನ್ನು ಪ್ರೆಸ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಮ್ಮೆ ಸಿಗ್ತೀನಿ. ಬಾಯ್.